ಪ್ಲ್ಯಾನ್ ಚೇಂಜ್ ಆದದಕ್ಕೆ ಏನಾದರೂ ಗಿಫ್ಟ್ ತೊಗೊಂಬಂದ್ರೆ ಆಯಿತು ಅಂತ ನಾವು ಗಿಫ್ಟ್ ತರೋಕೆ ರೆಡಿಯಾಗಿದ್ದು ನೋಡಿರಿ. ಇಲ್ಲಿ ವಾಯ್ಸ್ ಓವರ್ ಕೊಡಾಕತ್ತೀನಿ, ಯಾಕಂದರೆ ವಾಯ್ಸ್ ಮ್ಯೂಟ್ ಆಗಿಬಿಟ್ಟದ, ನಾನು ನೋಡ್ಕೊಂಡೇ ಇಲ್ಲ. ಸೊ ಹಂಗಾಗಿ ಏನು ಎಡಿಟ್ ಮಾಡೋದನ್ನೇ ಗೊತ್ತಾಗ್ಯದ, ಮ್ಯೂಟ್ ಆಗ್ಯದ, ಧ್ವನಿ ಏನಕ್ಕೆ ಕೇಳಿಸಿಲ್ಲ ಅಂತೇಳಿ. ಹಾಗಾಗಿ ಅಷ್ಟು ವಾಯ್ಸ್ ಓವರ್ ಕೊಡಾಕತ್ತೀನಿ ನೋಡಿರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ನಾನಂತೂ ರೆಡಿಯಾಗಿನಿ, ಜಲ್ದಿ ರೆಡಿ ಆಗ್ಬೇಕು ನಾನು, ಯಾಕಂದರೆ ನಮ್ಮ ಮನೆಯವರು ಪಟ್ನಂತ ರೆಡಿ ಆಗ್ಬಿಡ್ತಾರೆ. ನಮ್ಮದೇ ಸ್ವಲ್ಪ ಹೆಣ್ಮಕ್ಳು ಯಾವಾಗಲೂ ಲೇಟ್ ಆಗ್ತದೆ. ನಾನಂತೂ ರೆಡಿಯಾಗಿದ್ದೀನಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ. ಮನೆಯಾಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು, ಇದು ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು, ಜಲ್ದಿ ಹೋಗಿ ಬಂದ್ರಾಯಿತು ಅಂತೇಳಿ ನಮ್ಮ ಮನೆಯವರಿಗೆ ರೆಡಿ ಆಗಿದ್ದೀನಿ ನೋಡಿರಿ. ನೀವು ರೆಡಿ ಆಗ್ರಿ ಅನ್ನೇ, ಅವರೇನು ಮುಖ ಅಷ್ಟೇ ತೊಳ್ಕೊಂಡು ರೆಡಿ ಆಗಿಬಿಡ್ತಾರೆ, ನಮ್ಮದೇ ಸ್ವಲ್ಪ ಲೇಟ್ ಆಗ್ತದೆ. ಹಾಗಾಗಿ ನಾನು ಜಲ್ದಿ ರೆಡಿ ಆದೆ. ವಾಯ್ಸ್ ಓವರ್ ಕೊಡಾಕತ್ತೀನಿ. ಎಲ್ಲ ನಮ್ಮ ಮನೆಯವರು ಎಲ್ಲ ಮಾತಾಡಿದ್ದು ಆಗಬೇಕಂತ ಎಷ್ಟು ಆಸೆ ಇತ್ತು, ಬಟ್ ಮ್ಯೂಟ್ ಆಗ್ಬಿಟ್ಟದ, ನೋಡ್ಕೊಂಡೇ ಇಲ್ಲ ನಾನು ಏನು ಮಾಡೋದು. ಇವಾಗೂ ವಿಡಿಯೋ ಹಾಕದೇ ಇರೋಕ್ಕೂ ಆಗಲ್ಲ, ಕಟ್ ಮಾಡೋಕ್ಕೂ. ಹಾಗಾಗಿ ವಾಯ್ಸ್ ಓವರ್ ಕೊಡಾಕತ್ತೀನಿ ನೋಡಿರಿ. ಇಲ್ಲಿ ನಮ್ಮ ಅರ್ಜುನ ನೋಡ್ರಿ ಈ ಥರ ಕಟ್ಟಿಗೆ ತೊಗೊಂಡು ನಿಂತಾನ, ಆಟ ಆಡ್ಬೇಕಂತ ಒಂದು ಜೋಡಿ, ಬರೀ ಆಟ ಆಡೋಣ ಅಂತ ಕರೆಯಾಕತ್ತಾನ. ಆದರೆ ನಾವು ರೆಡಿಯಾಗಿದ್ದು ಗೊತ್ತಿಲ್ಲ, ಯಾಕಂದರೆ ನಾವು ಡೈಲಿ ವೇರ್ ಮಾಡ್ತೀವಲ್ಲ, ಆ ಡ್ರೆಸ್ ಹಾಕ್ಕೊಂಡು ಅವನಿಗೆ ಅಷ್ಟು ಗೊತ್ತಾಗಿಲ್ಲ. ಹೋಗ್ತೀವಿ ಅಂದೋದಕ್ಕೆ ಯಾವ ಥರ ಎಕ್ಸ್ಪ್ರೆಷನ್ ಮಾಡತ್ತ ನೋಡಿರಿ. ನಮ್ಮ ಮನೆಯವರು ಕೂಡ ರೆಡಿಯಾಗಿಲ್ಲ, ಅವ್ರು ಏನಾದ್ರು ಪ್ಯಾಂಟ್ ಹಾಕ್ಕೊಂಡ್ರಷ್ಟೇ ಅವ್ನಿಗೆ ಎಲ್ಲಿಗ್ಯಾರ ಹೋಗ್ತಾರೆ ಅನ್ನಂಗೆ ಆಗ್ತದೆ. ಇಲ್ಲಾಂದರೆ ನಾನು ಸೀರೆ ಅಥವಾ ಹೊಸ ಡ್ರೆಸ್ ವೇರ್ ಮಾಡಿದ್ರಷ್ಟೇ ಅವನಿಗೆ ಎಲ್ಲೋ ಹೋಗ್ತಾರೆ ಇವರು ಅಂತ ಅನಿಸ್ತದ. ನಾವು ಡೈಲಿ ವೇರ್ ಮಾಡಿರ್ತೀವಲ್ಲ, ಅವನ್ನೇ ಹಾಕ್ಕೊಂಡಿದ್ವಿ, ಹಂಗಾಗಿ ಅವ್ನಿಗೇನೋ ಅನಿಸಿಲ್ಲ. ನಾವು ಗಾಡಿ ಚಾಲೂ ಮಾಡಿದ್ಮೇಲೆ ಗೊತ್ತಾಗ್ತದೆ ಅವನಿಗೆ. ನಮ್ಮ ಮನೆಯವರು ಆಯಿತು ಜಲ್ದಿ ರೆಡಿ ಆಗಿಬಿಡ್ತಾರೆ, ಅವರೇನು ಭಾಳ ಹೊತ್ತು ತೊಗೊಳಂಗಿಲ್ಲ. ಗಂಡು ಮಕ್ಕಳು ಅಷ್ಟೇ ಅಲ್ಲ, 1 ನಿಮಿಷ 2 ನಿಮಿಷ ಸಾಕು. ನಮ್ಮಂಗೆ ಅಂದರೆ ನಮಗೆಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗೋತ್ತಿಗೆ ಲೇಟ್ ಆಗಿಬಿಡ್ತದೆ, ಆದರೆ ರೆಡಿ ಆಗೋದೇ ಲೇಟ್ ಅಂತ ಹೇಳ್ಬಿಡ್ತಾರೆ. ಏನು ಮಾಡೋಕ್ಕಾಗಂಗಿಲ್ಲ, ಹೆಂಗಿದ್ರು ಅನ್ಸ್ಕೋಬೇಕು ಹೆಣ್ಮಕ್ಳು ನಿಮ್ದು ಯಾವಾಗಲೂ ಲೇಟು ಅಂತ. ಇಲ್ಲಿ ಕೂಡ ನಮ್ಮ ಮನೆಯವರು ಕೂಡ ಹಂಗೆ, ಅವ್ರು ಏನೋ ಹೇಳ್ತಾಯಿದ್ರು ಅದೆಲ್ಲ ಕ್ಯಾಪ್ಚರ್ ಆಗಿತ್ತು, ಆದರೆ ಮ್ಯೂಟ್ ಆಗಿಬಿಟ್ಟದು, ಏನು ಮಾಡೋಕ್ಕಾಗಿಲ್ಲ. ಸೊ ಇದನ್ನೇ ಶೇರ್ ಮಾಡ್ತೀನಿ. ಇಲ್ಲಿ ನಾವು ಅಂಗಡಿ ಬಾಗಿಲು ಹಾಕಿರ್ತೀವಿ, ಆದರೆ ಮನೆ ಬಾಗಿಲು ಓಪನ್ ಇರ್ತದೆ, ಯಾಕಂದರೆ ನಮ್ಮ ಅರ್ಜುನ ಇರೋದ್ರಿಂದ ಅವನು ಮನೆ ಒಳಗೆ ಮಲ್ಕೊತಾನಂತೇಳಿ ಬಾಗಿಲು ತೆರೆದಿರ್ತೀವಿ, ಯಾರೂ ಬರೋಂಗಿಲ್ಲ. ಆದರೆ ನಾವು ಬಾಗಿಲು ತೆರೆದ್ರೆ ಯಾರಾದರೂ 5-6 ಕೂಗಿ ಅಂದರೆ ಅಂಗಡಿ ತೆಗಿಬೇಕು, ಅಂಗಡಿ ಮುಚ್ಚಿದ್ರೂ ಮನೆಯಲ್ಲಿ ಇರ್ತಾರಂತೇಳಿ ಕೂಗ್ತಾರೆ. ಹಂಗಾಗಿ ಬಾಗಿಲು ಹಾಕ್ಕೊಂಡು ಹೋಗ್ತೀವಿ. ಇಲ್ಲಾಂದರೆ ಮನ್ಯಾಗ ಅದಾರಂತ ಒಬ್ಬೊಬ್ರಿಗೆ ಗೊತ್ತಿಲ್ಲ, ಅಂದರೆ ಈ ಥರ ನಮ್ಮದು ಅರ್ಜುನದ ನಾಯಿ ಐತಿ ಅಂತ ಗೊತ್ತಾಗಿಲ್ಲ. ಒಳಗೆ ಬಂದರೆ ನಮ್ಮ ಅರ್ಜುನ ಅಂತೂ ಸುಮ್ಮನೆ ಇರೋಂಗಿಲ್ಲ, ಹಂಗಾಗಿ ಬಾಗಿಲು ಹಾಕ್ಕೊಂಡ್ರು ಹೋದ್ರಾಯ್ತಂತ ಬಾಗಿಲು ಹಾಕ್ಕೊಂಬಂದು ನೋಡಿರಿ. ಗಾಳಿ ಅಂದರೂ ಸಿಕ್ಕಾಪಟ್ಟೆ ಗಾಳಿ, ನನ್ನ ತಲೆ ಕೂದಲು ನೋಡ್ತಾ ಇರ್ಬೋದು ಎಷ್ಟೆಲ್ಲ ಹಾರಾಡ್ತಾವೆ, ಸಿಕ್ಕಾಪಟ್ಟೆ ಕೂದಲು ಹಾರಾಡಕತ್ತಾವ. ನಮ್ಮ ಮನೆಯವರು ಕೂಡ ಬೈತಾಯಿದ್ರು, ಕಿವಿಯಲ್ಲಿ ಹಳ್ಳೆ ಇಟ್ಕೊಂಬರ್ಬೇಕು ಗಾಳಿಗೆ ಹೊರಗಡೆ ಬಂದರೆ ಅಂತ, ಯಾಕಂದರೆ ಸೆನ್ಸಿಟಿವ್ ಇರ್ತದಲ್ಲ ಕಿವಿ. ಹಂಗಾಗಿ ಇಲ್ಲಿ ನೋಡಿರಿ ಏನು ತೊಗೋಬೇಕು ಅಂತ ಯೋಚನೆ ಮಾಡಕತ್ತೀನಿ. ಗಿಫ್ಟು ಏನು ತೊಗೊಳ್ಳೋದು ಅಂತ ಹೋಗೋಕ್ಕೆ ಮುಂಚೆ ಗಿಫ್ಟ್ ತೊಗೊಂಡಿದ್ರೆ ಆಯಿತು ಅನ್ಕೊತೀವಿ, ಆದರೆ ಅಂಗಡಿಗೆ ಬಂದಮೇಲೆ ಯಾವ ಥರ ಗಿಫ್ಟ್ ತೊಗೋಬೇಕು ಅನ್ನೋದೇ ಕನ್ಫ್ಯೂಸ್ ಆಗಿಬಿಡ್ತದೆ. ನಾನು ಕೂಡ ಸುಮಾರು ಹೊತ್ತು ಇಲ್ಲೆಲ್ಲ ನೋಡಿದೆ, ನನಗೇನು ಅಂಥ ರೀತಿ ಹುಡುಗಿ ಕೊಡೋದು ಇಷ್ಟ ಆಗಲಿಲ್ಲ. ಯಾವ ಕಾರ್ಯಕ್ರಮ ಅಂತ ನಿಮಗೆ ಹೇಳಿರಲಿಲ್ಲ, ಮುಂದೆ ಹೇಳ್ತೀನಿ ನೋಡಿರಿ. ಇವಾಗಂತೂ ರಾಖಿ ಹಬ್ಬ ಬಂತು, ರಾಖಿ ನೋಡ್ತಾ ಇರ್ಬೋದು, ಎಷ್ಟೊಂದು ಕಲೆಕ್ಷನ್ಸು ರಾಖಿ ಇದ್ದಾವೆ. ಹಾಗೆ ಆಟ ಸಾಮಾನು ಇಲ್ಲೆಲ್ಲ ನೋಡಿದ್ವಿ, ಆದರೆ ಯಾವುದೋ ಒಂದು ಗಿಫ್ಟ್ ನನಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ನಾನೇ ಏನಾದರೂ ರೆಡಿ ಮಾಡಿದ್ರಾಯಿತು ಅಂತ ಅಂದ್ಕೊತೀನಿ, ನೋಡಕತ್ತಿದ್ದೆ. ಯಾಕಂದರೆ ಗಿಫ್ಟ್ ಅಂದರೆ ಅವರಿಗೆ ಯೂಸ್ ಆಗಬೇಕು, ಇಷ್ಟ ಆಗಬೇಕು, ಯಾರು ಕೊಟ್ಟಿದ್ದಿದ್ದು ಅಂತ ಅನಿಸ್ಬೇಕು ಅಂತ ನನ್ನ ಒಂದಿದು. ಹಂಗಾಗಿ ಅಂದರೆ ಅವ್ರಿಗೆ ಯೂಸ್ ಆಗಬೇಕು. ದೊಡ್ಡವ್ರಿಗೆಲ್ಲ ರೊಕ್ಕ ಇದು ಕೊಟ್ಟರೆ ಇರೋಂಗಿಲ್ಲ, ಬಟ್ ಗಿಫ್ಟ್ ಅಂತ ಕೊಟ್ಟರೆ ಅದು ಯೂಸ್ ಆಗಬೇಕು. ಅದು ನೋಡಿದಾಗ ಅದನ್ನ ಹಾಕ್ಕೊಂಡಾಗ ಅವರು ಇವ್ರು ಕೊಟ್ಟಿದ್ದಲ್ಲ ಅಂತ ಒಂದು ಮೆಮೊರಿ ಇರ್ತದೆ ಅಂಥೇಳಿ ನನಗೆ ಆ ಥರ ಮೈಂಡ್ ಇದಾಯಿತು. ಸೊ ಹಂಗಾಗಿ ಏನು ಗಿಫ್ಟ್ ಸಿಗಲಿಲ್ಲ. ಏನೆಲ್ಲ ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ಎಲ್ಲನೂ ತೋರಿಸ್ತೀನಿ. ಹಂಗಾಗಿ ಒಂದು ಗಿಫ್ಟ್ ಕವರ್ ತೊಗೊಂಡ್ವಿ, ಮನೆಯಲ್ಲೇ ಪ್ಯಾಕ್ ಮಾಡಿದ್ರೆ ಆಯಿತು ಅಂತ ಈ ಥರ ಗಿಫ್ಟ್ ಕವರ್ ತೊಗೊಂಡ್ವಿ. ಅದಕ್ಕೆ ಏನೇನು ಬೇಕು ಅನ್ನೋದನ್ನು ಎಲ್ಲ ತೊಗೊಂಡ್ವಿ. ನಮ್ಮ ಅಂಗಡಿಯಲ್ಲಿ ಒಂದಿಷ್ಟು ಇದ್ವು, ಅದೆಷ್ಟೇ ತೊಗೊಂಬರಕ್ಕೆ ಹೋಗಿದ್ವಿ ನಾವು, ಬೇರೆ ಏನು ಕೆಲಸ ಇರಲಿಲ್ಲ.
ಅದನ್ನ ತೊಗೊಂಡು ಮತ್ತೆ ನಮ್ಮ ಊರ ಕಡೆ ಬಂದು ನೋಡಿರಿ. ಒಂದು ಅರ್ಧ ಗಂಟೆ ಆಗಲಿಲ್ಲ. ಅದೇ ಗಿಫ್ಟ್ ನೋಡಿದೆ ಲೇಟ್ ಆಯಿತು, ನನಗೆ ಇಷ್ಟ ಆಗಲಿಲ್ಲ. ಇಲ್ಲಿ ನೋಡಿರಿ ನಮ್ಮ ಅರ್ಜುನ ಕಾಯಕತ್ತಾನ ನಮ್ಮ ಸಲಾಗಿ. ಬಂದರೆ ಅವನಿಗೆ ಅಷ್ಟು ಖುಷಿ ಆಗ್ಬಿಡ್ತದ. ನಾವಿಬ್ಬರು ಇದ್ದರೆ ಅವನಿಗೆ ಒಂಥರ ಏನಂತಾರೆ ಪ್ರಪಂಚನೇ ಅವರು ನಮಗೆ. ಅದರಲ್ಲಿ ನಾವೇನಾದರೂ ಹಿಡ್ಕೊಂಬಂದ್ರಿ ನನಗೇನು ತೊಗೊಂಬಂದಿರಿ ಅಂತ ನೋಡ್ತಾನೆ. ಫಸ್ಟ್ ಹೊರಗಡೆ ಹೋಗಿ ಬಂದರೆ ಅವನಿಗೆ ಏನಾದರೂ ತಿನ್ನಕ್ಕೆ ತಂದಿರ್ತಾರೆ ಅನ್ನೋದೊಂದು ಇದು. ಇಲ್ಲಿ ನಮ್ಮ ಮನೆಯವ್ರು ಕರೆಯಕತ್ತಾರ. ನಾನು ಏನು ಹೇಳಕತ್ತೀನಂದರೆ, ನಿನಗೆ ಯಾರು ಇಷ್ಟ ಅಂತ ಹೇಳಿದ್ರೆ ನಮ್ಮ ಮನೆಯವ್ರ ಹತ್ರ ಹೋಗ್ತಾನೆ ನೋಡ್ರಿ. ಅವನಿಗೆ ಯಾವಾಗಲೂ ಅಷ್ಟೇ ಅವ್ರ ಮೇಲೆ ಸ್ವಲ್ಪ ಜಾಸ್ತಿ ಅಟ್ಯಾಚು. ನನಗೂ ಇದ್ದಾನೆ, ಅವರಿಲ್ಲ ಅಂದರೆ ಅವ್ರ ಮೇಲೆ ಜಾಸ್ತಿ. ಆದರೂ ಇಬ್ಬರನ್ನ ಬಿಟ್ಟಿರಂಗಿಲ್ಲ. ನಾನೇನಾದ್ರು ಊರಿಗೆ ಹೋದರೆ ಅವ್ರ ಮೇಲೆ ಸಿಡಿತಾನೆ, ಅಂದರೆ ಗುರು ಅಂತ ಕುಂದಿರ್ತಾನೆ. ಅವ್ರು ಏನಾದರೂ ಊರಿಗೆ ಹೋದ್ರಿಗಿನ ನನ್ನ ಮೇಲೆ ಅಂದರೆ ಕಳಿಸ್ಬಿಟ್ರಿ ಇವರು ಅನ್ನೋ ಒಂದು ಲೆಕ್ಕಕ್ಕೆ ಅವನು ಇಲ್ಲಿ ನೋಡ್ರಿ ಹೆಂಗೆ ಹುಡ್ಕಾಕತ್ತಾನೆ ನನಗೆ ಏನಾದರೂ ತಂದಿರಿ ಅಂತ. ತಿನ್ನಕ್ಕೆ ಏನಾದ್ರು ತಂದಿರಂತ ತಂದಿದ್ವಿ ಅವನಿಗೆ ಚಿಪ್ಸ್ ಎಲ್ಲ, ಅಂದರೆ ಪೆಡಿಗ್ರಿ ಅವನಿಗೆ ಖಾಲಿಯಾಗಿದ್ದು ಅದನ್ನು ಕೂಡ ತೊಗೊಂಡು ಬಂದ್ವಿ. ಇಲ್ಲಿ ನೋಡ್ರಿ ನಮ್ಮ ಅರ್ಜುನಾಗೆ ಪೆಡಿಗ್ರಿ ತಂದಿದ್ದು ಗೊತ್ತಾಗ್ಯದ. ಹಂಗಾಗಿ ನಮ್ಮ ಮನೆಯವ್ರನ್ನ ಪೆಡಿಗ್ರಿ ನನಗೆ ಬೇಕು ಅಂತ ಕೇಳಕತ್ತಾನೆ ನೋಡ್ರಿ. ನಾನು ಹಾಕೋದು ಕಡಿಮೆ, ಊಟದಾಗಷ್ಟೇ ಸ್ವಲ್ಪ ಹಾಕ್ತೀನಿ. ಆದರೆ ನಮ್ಮ ಮನೆಯವರು ನೆನಪಾದಾಗೆಲ್ಲ ಅವನಿಗೆ ಪೆಡಿಗ್ರಿ ಕೊಡ್ತಿರ್ತಾರೆ. ನಾನು ಊಟ ಹಾಲು ಅನ್ನ ರೊಟ್ಟಿ ಈ ಥರ ಅಷ್ಟೇ ಕೊಡ್ತೀನಿ. ಆದರೆ ನಮ್ಮ ಮನೆಯವರು ತಿಂಡಿ ಯಾವಾಗಾದರೂ ಈ ಥರ ತಿನ್ನಕ್ಕೆ ಕೊಡ್ತಿರ್ತಾರೆ. ಹಂಗಾಗಿ ಅವ್ರನ್ನ ಕೇಳಕತ್ತಾನ. ಮತ್ತು ಇನ್ನೇನೇನು ತೊಗೊಂಬಂದ ಅಂತ ಈ ಥರ ಚೆಕ್ ಮಾಡ್ತಾನೆ ನೋಡ್ರಿ. ಇಲ್ಲಿ ನಾನು ಹೆಣ್ಮಕ್ಳಿಗೆ ಏನೆಲ್ಲ ಬೇಕಾಗ್ತವೆ, ಹೆಣ್ಣು ಹುಡ್ರಿಗೆ ಚಿಕ್ಕ ಮಕ್ಕಳಿಗೆ ಅದೆಲ್ಲ ತೊಗೊಂಡಿದ್ದೀನಿ. ಹಾಗೆ ಈ ಥರ ಒಂದು ಸಣ್ಣ ಪರ್ಸ್ ಬ್ಯಾಗ್ ತೊಗೊಂಬಂದೀನಿ. ಚೆಂದ ಐತಿದು, ಪಿಂಕ್ ಕಲರ್ ಮತ್ತು ಮಲ್ಟಿಪಲ್ ಕಲರ್ ಚೆಂದ ಐತಿ, ಅದು ತೊಗೊಂಡಿನಿ. ಹಾಗೆ ಹೆಣ್ಣು ಹುಡುಗಿಯರಿಗೆ ಏನೆಲ್ಲ ಅವಶ್ಯಕತೆ ಇರ್ತದೆ ಅಂದರೆ ಈ ಥರ ಹೇರ್ ಬ್ಯಾಂಡು, ಸರ, ಬಳಿ, ಕ್ಲಿಪ್ಸು, ಏರ್ ಕ್ಲಿಪ್ಸು ಎಲ್ಲ ತೊಗೊಂಡಿದ್ದೀನಿ. ನನಗೆ ತುಂಬ ಇಷ್ಟ ಆಯ್ತು ಈ ಥರ ಏರ್ ಬ್ಯಾಂಡು. ಈ ಥರ ಕೊಟ್ಟರೆ ತುಂಬ ಖುಷಿ ಆಗುತ್ತೆ ಹೆಣ್ಣು ಹುಡುಗಿಯರಿಗೆ ಅಂಥೇಳಿ ಎಲ್ಲ ಪ್ಯಾಕ್ ಮಾಡಾಕತ್ತೀನಿ. ಸುಮಾರು ಒಂದಿಷ್ಟು ಐಟಮ್ಸು ಎಲ್ಲನೂ ತೊಗೊಂಡಿದ್ದೀನಿ. ಇದು ಏರ್ ಬ್ಯಾಂಡು, ಇದು ಏರ್ ಕ್ಲಿಪ್ಸ್ ನೋಡ್ತಾ ಇರ್ಬೋದು ಈ ಥರ, ಮತ್ತು ಬಳೆ, ಐಲೈನರು, ಈ ಥರ ಐಬ್ರೋ ಪೆನ್ಸಿಲು, ಐಲೈನರು, ಮತ್ತು ನೇಲ್ ಪಾಲಿಶು, ಲಿಪ್ ಬಾಮು, ಮತ್ತು ಕಿವಿ ಓಲೆ ಅಂದ್ರೆ ಮಸ್ತ್ ಇದೆ ನೋಡ್ರಿ. ಇವು ಡೈಮಂಡ್ ಥರ ಅದಾವ, ಆರ್ಟ್ ಶೇಪ್ನಾಗ ಅದಾವ, ಚೆನ್ನಾಗದಾವ ಅಂಥೇಳಿ ಇವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಹಾಗೆ ಸರ, ಬಿಂದಿ, ಬೇತಲ್ ಬಿಂದಿ, ಇದು ಸಣ್ಣದಾಗಿದ್ರೂ ಮಸ್ತ್ ಐತೆ, ಸ್ಟೋನ್ ಎಲ್ಲ ಬಂದಾವ. ಹಾಗೆ ಸರ ತೊಗೊಂಡಿದ್ದೀನಿ. ಈ ಥರ ಇವಾಗ ಟ್ರೆಂಡ್ ಇರುವಂಥ ಒಂದು ಸರ ತೊಗೊಂಡಿದ್ದೀನಿ. ಈ ಥರ ಇದು ಕೂಡ ತುಂಬಾ ಚೆನ್ನಾಗಿದೆ. ಈ ಥರ ಎಲ್ಲ ಆಲ್ಮೋಸ್ಟ್ ಹುಡುಗಿಯರಿಗೆ ಏನೇನು ಅವಶ್ಯಕತೆ ಇರ್ತದಲ್ಲ ಅಂಥವೆಲ್ಲನೂ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬಿಂದಿ, ಇದೊಂದು ಮೇಕಪ್ ಬಾಕ್ಸ್ ತೊಗೊಂಡಿದ್ದೀನಿ. ಇವಾಗಂತೂ ಹುಡುಗಿಯರಿಗೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಮೇಕಪ್ ಮಾಡೋ ಇದು ಇರ್ತದೆ. ಹಂಗಾಗಿ ಇದೊಂದು ಮೇಕಪ್ ಬಾಕ್ಸ್ ತೊಗೊಂಡಿದ್ದೀನಿ. ಇದರಲ್ಲೆಲ್ಲ ಏನಂತಾರೆ ಪೌಡರು, ಕನ್ನಡಿ, ಮತ್ತು ಇದೇನಂತಾರೆ ಅದು ಐ ಶ್ಯಾಡೋಸ್ ಎಲ್ಲ ಅದಾವೆ ಇದ್ರಾಗ. ಇದನ್ನೊಂದು ಮೇಕಪ್ ಬಾಕ್ಸ್ನ ತೊಗೊಂಡಿದ್ದೀನಿ. ಇಷ್ಟ ಆಗ್ತಾವೆ ಹೆಣ್ಮಕ್ಳಿಗೆ ಈ ಥರ ಎಲ್ಲ ಮೇಕಪ್ ಮಾಡ್ಕೊಳೋದು. ಅವರಿಗೆ ಕಿವಿ ಓಲೆ ಥರ ಎಲ್ಲನೂ ಒಂದು ಇದು ಸಿಕ್ಕರೆ ಖುಷಿ ಆಗುತ್ತೆ ಅಂಥೇಳಿ ನಾವು ದೊಡ್ಡವರಿಗೆ ಗಿಫ್ಟ್ ಕೊಟ್ಟರೆ ಮನೆಯಾಗಿರ್ತಾರೆ, ಇಲ್ಲ ಎಲ್ಲಾದ್ರೂ ನೇತಾಕ್ತಾರೆ, ಇಲ್ಲ ಇನ್ನೊಬ್ರಿಗೆ ಗಿಫ್ಟ್ ಮಾಡ್ತಾರೆ. ಆದರೆ ಅವರಿಗೆ ಬೇಕಾದಂಥವನ್ನ ಕೊಟ್ಟರೆ ಖುಷಿ ಆಗುತ್ತೆ. ಅವರು ಕೂಡ ಯೂಸ್ ಮಾಡ್ತಾರೆ. ಇವ್ರು ಕೊಟ್ಟಿದ್ದಲ್ಲ ಅಂತ ನೆನ್ಪು ಮಾಡ್ಕೊತಾರಂತ. ಈ ಥರ ಇರಲಿ ಅಂಥೇಳಿ ನಾನೇ ಗಿಫ್ಟ್ ಅಂತ ತರಕ್ಕೆ ಹೋಗಿದ್ವಿ. ಆದರೂ ಯಾಕೋ ಬೇಡ ಅನಿಸ್ಬಿಡ್ತು. ನಾನೇ ಪ್ಯಾಕ್ ಮಾಡ್ತೀನಿ ಅಂತ ನಾನು ಏನು ಬೇಕಲ್ಲ ಅವನ್ನೆಲ್ಲ ತೊಗೊಂಡು ಇಲ್ಲಿ ನಾನೇ ಪ್ಯಾಕ್ ಮಾಡಾಕತ್ತೀನಿ ನೋಡಿರಿ. ಇದನ್ನು ನೋಡಿಬಿಟ್ಟು ನಾನು ಆಮೇಲೆ ಮಾಡಾಕತ್ತೀನಿ, ಈ ವಿಡಿಯೋನ ಎಡಿಟ್ ಆಮೇಲೆ ಮಾಡಾಕತ್ತೀನಿ. ಅವ್ರ ಗಿಫ್ಟ್ ನಮ್ಮ ಮನೆಯವರು ಸಂಡೇ ಫಂಕ್ಷನ್ ಇತ್ತು. ಸಂಡೇ ಫಂಕ್ಷನ್ಗೆ ಹೋಗಿ ಬಂದಮೇಲೆ ನೈಟ್ ಫೋನ್ ಮಾಡಿದರು. ನಿಮ್ಮ ಗಿಫ್ಟ್ ಓಪನ್ ಮಾಡಿದರು. ನನ್ನ ಮಗಳು ತುಂಬಾ ಖುಷಿಪಟ್ಲು. ಅಪ್ಪ ಇದರಲ್ಲಿ ಎಲ್ಲದ ಅದಾವ ಅಂಥೇಳಿ ಅವ್ರ ತಂದೆಯವ್ರು ಕಾಲ್ ಮಾಡಿ ಚೆನ್ನಾಗದ ಹೆಂಗೆ ಮಾಡಿ ಅಂತ ಕೇಳಿದ್ರು. ಇಲ್ಲ ನಮ್ಮ ಮನೆಯವ್ರು ಹೇಳಿದ್ರು, ಇಲ್ಲ ನಮ್ಮ ಮನೆಯವರೇ ಮಾಡ್ಯಾರ್ರಿ, ಅವರಿಗೆ ಏನೆಲ್ಲ ಬೇಕಾಗ್ತಾವಲ್ಲ ಅಂತ ಹೇಳಿದಾಗ ಅವರು ತುಂಬಾ ಖುಷಿ ಆಯ್ತಂತ ಹುಡುಗಿಗೆ ಹೇಳಿದ್ರಂತ. ಅಪ್ಪ ನನಗೆಲ್ಲನೂ ಇದಾವೆ ನೋಡಪ್ಪ ಇದ್ರಾಗಂತ ತೋರಿಸ್ತಂತ ಹುಡುಗಿ ಗಿಫ್ಟ್ ಎಲ್ಲ ಓಪನ್ ಮಾಡಿ. ಹೇಳ್ಬೇಕಂದ್ರೆ ಗಿಫ್ಟ್ ಬೇರೆ ಏನೂ ಓಪನ್ ಮಾಡಿಲ್ಲ ಅಂತ ಅವರು, ಹೆಂಗೋ ಇದೊಂದು ಓಪನ್ ಮಾಡಿದಾರ, ನನಗಿಲ್ಲ ಎಲ್ಲನೂ ಅದ ನೋಡಪ್ಪ ಅಂತ ತೋರಿಸ್ತಂತ ಖುಷಿ ಆಯಿತು.
ಇದಕ್ಕಿಂತ ಹೆಚ್ಚಿನ ಏನು ಬೇಕು. ಗಿಫ್ಟ್ ಅಂದರೆ ಎಲ್ಲೋ ಇನ್ನೊಬ್ರಿಗೆ ಕೊಡೋದು ಅಥವಾ ಎಲ್ಲರೂ ನೇತು ಹಾಕೋದಕ್ಕಿಂತ ಈ ಥರ ಖುಷಿಪಟ್ಟು ಚೆನ್ನಾಗಿತ್ತು ಅನ್ನೋದೊಂದು ಇದು ಇರ್ತದಲ್ಲ. ನನಗೂ ಕೂಡ ಖುಷಿ ಆಯಿತು. ಅವತ್ತೇ ರಾತ್ರಿನೇ ಕಾಲ್ ಮಾಡಿದ್ರು, ಅವ್ರು ಕಾಲ್ ಮಾಡಿ ಹೇಳಿದರು ಖುಷಿ ಆಯಿತು, ಈ ಥರ ಒಂದು ಕರ್ಚಿಪ್ ಕೂಡ ಇಟ್ಟಿದ್ನಿ ಸ್ಮೂತಾಗಿರೋದು, ಅವರಿಗೆ ಭಾಳ ಇಷ್ಟ ಆಯ್ತು ಅಂತ ಹೇಳಿ ಕಾಲ್ ಮಾಡಿ ಹೇಳಿದರು. ನನಗೂ ಕೂಡ ಖುಷಿ ಆಯಿತು, ನಮ್ಮ ಮನೆಯವ್ರಿಗೂ ಕೂಡ ಖುಷಿ ಆಯ್ತು ನೋಡಿರಿ. ನಿಮಗೂ ಏನು ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಇದು ಪುಟ್ಟದಾಗಿರುವಂಥ ಒಂದು ಬ್ಯಾಗು, ಇದನ್ನು ದೊಡ್ಡದು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನನಗೆ ಇಷ್ಟ ಆಯಿತು. ಹಾಗೆ ಲಾಸ್ಟ್ ಎಲ್ಲ ಪ್ಯಾಕ್ ಮಾಡೋವಾಗ ಈ ಥರ ಒಂದು ಚಾಕ್ಲೇಟ್ನ ಇಟ್ಟರೆ ಇನ್ನೂ ಖುಷಿ ಆಗುತ್ತೆ ಅಂತೇಳಿ ಒಂದು ಚಾಕ್ಲೇಟು. ಹಾಗೆ ಇದ್ರ ಪೇಪರ್ ತೊಗೊಂಡ್ಬಂದಿದ್ವಲ್ಲ ಕವರು, ಇದನ್ನೇ ಹಾಕಿಬಿಟ್ಟು ಪ್ಯಾಕ್ ಮಾಡಿದ್ವಿ. ಸೇಮ್ ಗಿಫ್ಟ್ ಕವರ್ ಥರ ಗಿಫ್ಟ್ ಪ್ಯಾಕಿಂಗ್ ಥರನೇ ನಮ್ಮ ಮನೆಯವರು ಮಾಡಿದರು. ನನಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು. ಅವರು ಹೇಳಿದ್ದು ಚೆನ್ನಾಗಿದೆ ಅನ್ನೋದಕ್ಕೆ ನನಗೂ ಕೂಡ ಖುಷಿ ಆಯಿತು. ಅವ್ರಿಗೂ ಖುಷಿ ಆಗಲಂತೇಳಿ ನಾನು ಈ ಥರ ಗಿಫ್ಟನ್ನ ರೆಡಿ ಮಾಡಿಕೊಟ್ಟಿದ್ದೀನಿ ನೋಡಿರಿ. ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ಕೂಡ ತುಂಬ ಖುಷಿಪಟ್ಟೆ ಅವ್ರಿಗೆ ಕಾಲ್ ಮಾಡಿದಾಗ. ಒಂದು ಗಿಫ್ಟ್ ಕೊಟ್ಟೋದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ಯಾಮಿಲಿಗೆ ಶೇರ್